ಒಂದು ಬಲೆಗಾರ ಹತ್ರ ಕ್ರಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ನಾನು ಇದಕ್ಕೂ ಕಾರ್ಗಲ್ಲಿ ಹೋಗಿದ್ದೆ, ಬರ್ತಾ ನೋಡ್ಕೊಂಡೇ ಬಂದೆ ನಾನು. ಅಲ್ಲಿ ನೋಡಿದಾಗ ಬಹುಶಃ ಆ ಹೊಡೆತಕ್ಕೆ ಓಮಿನಿ ಗಾಡಿ ಪುಡಿ ಆಗಿಬಿಟ್ಟಿದೆ. ಗೂಡ್ಸ್ ಗಾಡಿ ಅವ್ನು ಬಂದು ಹೊಡೆದಿರೋದು. ಆ ನಂತರ ಕರ್ಕೊಂಡು ಹೋದ್ರು ಅಂತ ಹೇಳಿದರು. ಅಲ್ಲಿ ನೋಡ್ಕೊಂಡು ಬಂದು ಸೀದಾ ನಾನು ಇಲ್ಲಿಗೆ ಬಂದೆ. ಚಿಕ್ಕ ಮಕ್ಕಳಿಗೆಲ್ಲ ಹೊಡ್ತಾ ಬಿದ್ದಿ ಅಂತ ಹೇಳಿ ನೋಡೋಕ್ಕೆ, ಅದಕ್ಕೆ ಬಂದೆ. ನೋಡಿದ್ರೆ ಭಾಳ ಬೇಸರ ಆಗುತ್ತೆ. ಒಂದು ಸಾವಾಗಿದೆ, ಮತ್ತು ಆ ಹೆಣ್ಮಕ್ಳಿಗೆ ಹೊಡ್ತಾ ಬಿದ್ದಿದೆ, ಮಗು ಹೊಡ್ತಾ ಬಿದ್ದಿದೆ. ನಿಜವಾಗ್ಲೂ ಬೇಜಾರಾಗುತ್ತೆ, ಅಷ್ಟು ಇದಾಗಿದೆ. ಅದರಿಂದ ಇಮಿಡಿಯೇಟ್ಲಿ ಬಂದ ತಕ್ಷಣ ನಿಮ್ಗೆ ನೋಡೋದಲ್ಲ, ಇಮಿಡಿಯೇಟ್ಲಿ ಕೆಲವರಿಗೆ ಮ್ಯಾಕ್ಸ್ ಆಸ್ಪತ್ರೆ ಕಳಿಸಿದ್ದೀನಿ, ಕೆಲವರಿಗೆ ಸರ್ಜಿಗೆ ಕಳಿಸ್ಕೊಟ್ಟಿದ್ದೀನಿ. ಮತ್ತು ಅವ್ರ ಕಡೆಯವರಿಗೆಲ್ಲ ಫೋನ್ ಮಾಡಿ ಎಲ್ಲರಿಗೂ ತಿಳಿಸಿದ್ದೀನಿ. ಅವ್ರಿಗೆ ಆಲ್ರೆಡಿ ಬರ್ತಾ ಇದ್ದಾರೆ. ಇವರು ಇಲ್ಲಿಂದ ಹೋಗೋರೊಳಗೆ ಅವ್ರು ಅಲ್ಲಿಂದ ಬರಲಿಕ್ಕೆ ಅವಕಾಶ ಇದೆ. ಅದು ಬಂದು ಅವ್ರು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲರೂ ಅಲ್ಲಿಗೆ ಕಳಿಸಿದ್ದೀವಿ. ಎರಡನೇದು, ಇವತ್ತೇನೋ ಗ್ಯಾಸು ನಮ್ಮ ಇಕ್ಕೇರಿ ರೋಡಲ್ಲಿ ಆದಿಶಕ್ತಿ ನಗರದಲ್ಲಿ ಸ್ಫೋಟ ಆಗೋಕ್ಕಾಗಿ ಪಾಪ ಉಳ್ಸೋಕೆ ಹೋದವು ಇವನಿಗೂ ಹೊಡೆತ ಬಿದ್ದು ಒಂದಿಷ್ಟು ಗಾಯ ಆಗಿದೆ, ಸುಟ್ಟೋಗಿದೆ. ಅವರು ಮಣಿಪಾಲಕ್ಕೆ ಕರ್ಕೊಂಡು ಹೋಗಿದ್ದಾರಂತೆ, ಸೀರಿಯಸ್ ಆಗಿದೆ ಅಂತ ಹೇಳಿ. ಅದು ಬಹುಶಃ ಏನಕ್ಕಾಯಿತು ಏನೋ ಅಂತ ನನಗೆ ಗೊತ್ತಿಲ್ಲ. ಅದು ಆಮೇಲೆ ಪೊಲೀಸ್ ಮಾಹಿತಿ ತೊಗೊಂಡು ನಾನು ಹೇಳ್ತೀನಿ ಏನಾಗಿದೆ ಅಂತ. ಬಟ್ ಭಾಳ ಇವೆರಡು ದುರಂತ, ಭಾಳ ಅನ್ಯಾಯ. ಇದು ಭಾಳ ಭೀಕರವಾದ ಆಕ್ಸಿಡೆಂಟು, ಒಂದು ಗ್ಯಾಸ್ ಬರ್ಸ್ಟ್ ಆಗಿದ್ದು, ಭಾಳ ಬೇಸರ.